ಹೆಲೋ ಚಿಲ್ಡ್ರನ್, ಆನ್ಲೈನ್ ತರಗತಿಗೆ ಸ್ವಾಗತ. ಲಾಸ್ಟ್ ವಿಡಿಯೋನಲ್ಲಿ ನೀವು ಹೊಸದಾದ ಚಾಪ್ಟರ್ ನೋಡಿದ್ರಿ. ದಟ್ ಈಸ್ ಪ್ಲಾಂಟ್ ಕಿಂಗ್ಡಮ್, ಸಸ್ಯ ಸಾಮ್ರಾಜ್ಯ ಎನ್ನುವ ಹೊಸ ಚಾಪ್ಟರ್ ಅನ್ನ ನಾವು ನೋಡಿದ್ದೀವಿ. ಆ ಚಾಪ್ಟರ್ ಅಲ್ಲಿ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂದ್ರೆ ಆಂಜಿಯೋಸ್ಪರ್ಮ್ಸ್ ಗಳನ್ನ ವರ್ಗೀಕರಿಸಲಿಕ್ಕೆ ಯಾವ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ಸ್ ಗಳಿದಾವ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೆ. ಇಂದಿನ ವಿಡಿಯೋನಲ್ಲಿ ನಾವು ಸಸ್ಯ ಸಾಮ್ರಾಜ್ಯದಲ್ಲಿ ಅಂದ್ರೆ ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಯಾವ ವರ್ಗಗಳು ಅಂದ್ರೆ ಯಾವ ಕ್ಲಾಸಸ್ಗಳು ಬರ್ತವೆ ಮತ್ತೆ ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಗುಣಲಕ್ಷಣಗಳ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ನಾವು ಓದ್ತೀವಿ. ಆಸ್ ಯು ಆಲ್ ನೋ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸಸ್ಯ ಸಾಮ್ರಾಜ್ಯದಲ್ಲಿ 5 ವರ್ಗಗಳು. ಪ್ಲಾಂಟ್ ಕಿಂಗ್ಡಮ್ ಹ್ಯಾಸ್ 5 ಕ್ಲಾಸಸ್. ಫಸ್ಟ್ ಒನ್ ಆಲ್ಗೆ ಅಂದ್ರೆ ಶೈವಲಗಳು, ಬ್ರಯೋಫೈಟ್ಸ್ ಹಾವಸೆ ಸಸ್ಯಗಳು, ಟೆರಿಡೋಫೈಟ್ಸ್ ಜರಿ ಸಸ್ಯಗಳು, ಜಿಮ್ನೋಸ್ಪರ್ಮ್ಸ್ ಅನಾವೃತ ಬೀಜ ಸಸ್ಯಗಳು, ಅದೇ ರೀತಿ ಆಂಜಿಯೋಸ್ಪರ್ಮ್ಸ್ ಅಂದ್ರೆ ಆವೃತ ಬೀಜ ಸಸ್ಯಗಳು. Like this, plant kingdom has totally 5 classes. ಸಸ್ಯ ಸಾಮ್ರಾಜ್ಯದಲ್ಲಿ ಈ ರೀತಿ 5 ವರ್ಗಗಳು. ಅದರಲ್ಲಿ ಮೊದಲನೆಯ ವರ್ಗ ಶೈವಲಗಳು ಅಥವಾ ಬಹುಕೋಶೀಯ ಶೈವಲಗಳು, ದಟ್ ಈಸ್ ಆಲ್ಗೆ. ಆಲ್ಗೆಗಳ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನ ಅಥವಾ ಅದರ ಗುಣಲಕ್ಷಣಗಳನ್ನ ಇವತ್ತಿನ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ವಿಲ್ ಸ್ಟಡಿ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲಾಸ್ ಆಲ್ಗೆ. ವಾಟ್ ಆರ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಆಲ್ಗೆ? ಸಾಮಾನ್ಯ ಗುಣಲಕ್ಷಣಗಳು ಯಾವ್ಯಾವ? ಮೊದಲನೆಯ ಗುಣಲಕ್ಷಣ ನೋಡಿದ್ರೆ, ಆಲ್ಗೆ ಹ್ಯಾವ್ ಯೂಕ್ಯಾರಿಯಾಟಿಕ್ ಸೆಲ್. ಆಲ್ಗೆಗಳು ಯೂಕ್ಯಾರಿಯಾಟಿಕ್ ಕೋಶವನ್ನ ಹೊಂದವ. ಯೂಕ್ಯಾರಿಯಾಟಿಕ್ ಅಂದ್ರೆ ಏನು? ದೇ ಹ್ಯಾವ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್. ಕೋಶದಲ್ಲಿ ನ್ಯೂಕ್ಲಿಯಸ್ ಅನ್ನ ಅವು ಹೊಂದಿರ್ತವೆ. ಅದೇ ರೀತಿ ದೇ ಆರ್ ಮಲ್ಟಿ ಸೆಲ್ಯುಲಾರ್ ಅಂದ್ರೆ ಬಹುಕೋಶೀಯ ಜೀವಿಗಳಾಗಿರ್ತವೆ. They have simple thalloid body. Thalloid body ಅಂದ್ರೆ ಏನು? Thalloid ಅಂದ್ರೆ the plant body is not well differentiated. Not well differentiated ಅಂದ್ರೆ ಏನು? ಅವುಗಳಲ್ಲಿ ಟ್ರೂ ರೂಟ್ಸ್, ಟ್ರೂ ಸ್ಟೆಮ್, ಟ್ರೂ ಲೀವ್ಸ್ ಗಳು ಇರಂಗಿಲ್ಲ. They don't have true leaves, true stem, true leaves. Hence we say thalloid plant body. ಅಷ್ಟಲ್ಲದೇನೆ they are chlorophyll bearing organisms. Chlorophyll bearing organisms ಅಂದ್ರೆ ಏನು? ಕ್ಲೋರೋಫಿಲ್ ಅನ್ನ ಹೊಂದಿರುವಂತಹ ಜೀವಿಗಳು ಅಂದ್ರೆ ಪತ್ರ ಹರಿತು ಎಂಬ ವರ್ಣಕವನ್ನ ಹೊಂದಿರುವಂತಹ ಜೀವಿಗಳು. ಪತ್ರ ಹರಿತು ಹೊಂದಿರುವ ಕಾರಣ ದೇ ಕ್ಯಾನ್ ಕ್ಯಾರಿ ಔಟ್ ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನ ಅವು ನಿರ್ವಹಿಸಬಹುದು. ಹಾಗಾಗಿ ಅವು ಸ್ವ ಅವಲಂಬಿ ಜೀವಿಗಳಾಗಿರ್ತವೆ. ಮೀನ್ಸ್ ದೇ ಆರ್ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಸ್ವ ಅವಲಂಬಿ ಜೀವಿಗಳು. ಹೆನ್ಸ್ ಆಲ್ಗೆ ಆರ್ having eukaryotic cell, multicellular, simple thalloid body, chlorophyll bearing, autotrophic, nutrition showing organisms. And where you find algae? ಆಲ್ಗೆಗಳು ಯೂಶಲಿ ಎಂಥ ಪ್ರದೇಶಗಳಲ್ಲಿ ಬೆಳೀತವೆ?
ದ ಹ್ಯಾಬಿಟ್ಯಾಟ್ ಆಫ್ ದ ಆಲ್ಗೆ ಈಸ್ ಯೂಶಲಿ ಎಕ್ವಾಟಿಕ್, ಅಂದ್ರೆ ಅವು ಜಲವಾಸಿಗಳಾಗಿರ್ತವ. ಜಲವಾಸಿಗಳಾಗಿದ್ರೆ ಅವು ಉಪ್ಪು ನೀರಲ್ಲಿ ಕಂಡು ಬರ್ತವ ಅಥವಾ ಸಿಹಿ ನೀರಲ್ಲಿ ಕಂಡು ಬರ್ತವ. ಯು ಕ್ಯಾನ್ ಫೈಂಡ್ ಆಲ್ಗೆ ಇನ್ ಮರೈನ್ ವಾಟರ್ ಅಂದ್ರೆ ಉಪ್ಪು ನೀರು ಅಥವಾ ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರು. Aquatic habitat and they may be either marine or freshwater aquatic habitat. ಉಪ್ಪು ನೀರಲ್ಲೂ ಇರಬಹುದು, ಸಿಹಿ ನೀರಲ್ಲೂ ಕೆಲವೊಂದು ಆಲ್ಗೆಗಳನ್ನ ನೀವು ನೋಡಬಹುದು. ಅಷ್ಟಲ್ಲದೇನೆ ಯು ಕ್ಯಾನ್ ಆಲ್ಸೋ ಫೈಂಡ್ ದ ಆಲ್ಗೆ ಇನ್ ದ ಮಾಯಿಸ್ಟ್ ಪ್ಲೇಸಸ್. ಮಾಯಿಸ್ಟ್ ಪ್ಲೇಸಸ್ ಅಂದ್ರೆ ಏನು? ತೇವಾಂಶವನ್ನ ಹೊಂದಿರುವಂಥ ಪ್ರದೇಶಗಳಲ್ಲೂ ಸಹಿತ ನೀವು ಆಲ್ಗೆಗಳನ್ನ ನೋಡಬಹುದು. ತೇವಾಂಶ ಅಂದ್ರೆ ನೀರು ಹಿಡಿದುಕೊಂಡು ಹಸಿಯಾದ ಪ್ರದೇಶಗಳಲ್ಲಿ ಅಂದ್ರೆ ಮಾಯಿಸ್ಟ್ ಪ್ಲೇಸಸ್ಗಳಲ್ಲೂ ಸಹಿತ ಆಲ್ಗೆಗಳು ಬೆಳೆಯಬಹುದು. ಮಾಯಿಸ್ಟ್ ಪ್ಲೇಸಸ್ ಲೈಕ್ ಮಾಯಿಸ್ಟ್ ಸಾಯಿಲ್, ತೇವಾಂಶ ಹೊಂದಿರುವಂತಹ ಮಣ್ಣು ಆಗಿರ್ಬೋದು, ತೇವಾಂಶ ಅಂದ್ರೆ ಮಾಯಿಸ್ಟ್ ಹೊಂದಿರುವಂಥ ಸ್ಟೋನ್ ಆಗಿರ್ಬೋದು, ಅಥವಾ ಲಿಟಲ್ ಬಿಟ್ ಮಾಯಿಶ್ಚರ್ ಹೊಂದಿರುವಂಥ ವುಡ್ ಅಂದ್ರೆ ಕಟ್ಟಿಗೆನೂ ಸಹಿತ ಆಗಿರ್ಬೋದು. You can find the algae growing on the moist soil, moist stone and also on the moist wood. ಬಟ್ ಇನ್ನು ಕೆಲವೊಂದು ಆಲ್ಗೆಗಳು ಬಹಳ ವಿಶೇಷವಾಗಿರುವಂತಹ ಆಲ್ಗೆಗಳು. ವೈ? ಬಿಕಾಸ್ ದೇರ್ ಆರ್ ಸಮ್ ಆಲ್ಗೆ ವಿಚ್ ಆರ್ ಫೌಂಡ್ ಗ್ರೋಯಿಂಗ್ ಇನ್ ಅಸೋಸಿಯೇಷನ್ ವಿತ್ ಅದರ್ ಆರ್ಗ್ಯಾನಿಸಮ್ಸ್, ಅಂದ್ರೆ ಬೇರೆ ಜೀವಿಗಳ ಜೊತೆಯಲ್ಲೂ ಅವು ಬೆಳೆಯಬಹುದು. ಅಂಥದೇ ಒಂದು ಎಕ್ಸಾಂಪಲ್ ನೀವು ಲಾಸ್ಟ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಓದಿರ್ತೀರಿ. ಎಸ್, ದಟ್ ಈಸ್ ಲೈಕೆನ್ಸ್. ಲೈಕೆನ್ಸ್ ಗಳು ಏನವು? ಇಟ್ ಈಸ್ ದ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ದ ಆಲ್ಗೆ ಅಂಡ್ ಫಂಗೈ. ಆಲ್ಗೆಗಳು ಸಿಂಬಯೋಟಿಕ್ ಅಸೋಸಿಯೇಷನ್ ಫಂಗೈಗಳ ಜೊತೆ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಲೈಕೆನ್ಸ್. ಯಾಕ ನಾವಿಲ್ಲಿ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಹೇಳ್ತಾ ಇದೀವಿ? ವೈ ವಿ ಕಾಲ್ ಇಟ್ ಆಸ್ ಅ ಸಿಂಬಯೋಟಿಕ್ ಅಸೋಸಿಯೇಷನ್? ಯಾಕಂದ್ರೆ ಆಲ್ಗೆ ಮತ್ತೆ ಫಂಗೈ ಎರಡು ಜೊತೆಗಿರೋದ್ರಿಂದ ಎರಡಕ್ಕೂ ಈಕ್ವಲಿ ಬೆನಿಫಿಟ್ ಆಗ್ಲಿರ್ತದ. ದೇ ಬೋತ್ ಆರ್ ಗೆಟ್ಟಿಂಗ್ ಮ್ಯೂಚುವಲಿ ಬೆನಿಫಿಟೆಡ್. ಎರಡರಿಂದ ಎರಡಕ್ಕೂ ಸಹಿತ ಅಲ್ಲಿ ಸಹಾಯ ಆಗ್ಲಿರ್ತದ. ದೇ ಆರ್ ಮ್ಯೂಚುವಲಿ ಗೆಟ್ಟಿಂಗ್ ಬೆನಿಫಿಟೆಡ್. ಆ ತರ ಅಸೋಸಿಯೇಷನ್ಸ್ ಗಳಿಗೆ ನಾವು ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಯಾವ ರೀತಿ ಎರಡು ಒಂದಕ್ಕೊಂದು ಸಹಾಯ ಮಾಡ್ತಾ ಇದ್ದಾವೆ? ಹೌ ದೇ ಆರ್ ಗೆಟ್ಟಿಂಗ್ ಬೆನಿಫಿಟೆಡ್ ಟು ಈಚ್ ಅದರ್? ಆಲ್ಗೆ ಈಸ್ ಆಟೋಟ್ರೋಫಿಕ್. ಲೈಕೆನ್ಸ್ ಗಳಲ್ಲಿ ಆಲ್ಗೆ ಏನದ? ಸ್ವ ಅವಲಂಬಿ ಜೀವಿ ಆಗಿರ್ತದೆ. ಕ್ಲೋರೋಫಿಲ್ ಹೊಂದಿರೋದ್ರಿಂದ, ಆಸ್ ಇಟ್ ಈಸ್ ಹ್ಯಾವಿಂಗ್ ಕ್ಲೋರೋಫಿಲ್, ಇಟ್ ಕ್ಯಾನ್ ಕ್ಯಾರಿ ಔಟ್ ಫೋಟೋಸಿಂಥಸಿಸ್. ಅದು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯನ್ನ ನಿರ್ವಹಿಸಿ ಆಹಾರವನ್ನ ತಯಾರಿಸ್ತದೆ. ಬೈ ಕ್ಯಾರಿಂಗ್ ಔಟ್ ಫೋಟೋಸಿಂಥಸಿಸ್, ದ ಆಲ್ಗೆ synthesize the food and provide the food to the fungal part. ಲೈಕೆನ್ಸ್ ಗಳಲ್ಲಿ ಆಲ್ಗೆ ಆಟೋಟ್ರೋಫಿಕ್ ಆಗಿರುವುದರಿಂದ ಆಲ್ಗೆ ಫೋಟೋಸಿಂಥಸಿಸ್ ಅನ್ನ ನಿರ್ವಹಿಸಿ ಅದರಿಂದ ಬಂದಿರುವಂತಹ ನ್ಯೂಟ್ರಿಷನ್ ಅನ್ನ ಫಂಗೈಗೂ ಕೂಡ ಶೇರ್ ಮಾಡಿಕೊಳ್ತದೆ. ಮತ್ತೆ ಫಂಗೈಲಿಂದ ಆಲ್ಗೆಗೆ ಏನ್ ಬೆನಿಫಿಟ್ ಲೈಕೆನ್ಸ್ ಗಳಲ್ಲಿ? In the lichens, the fungi gives the shelter to the algae. ಫಂಗೈ ಆಲ್ಗೆಗೆ ಶೆಲ್ಟರ್ ಅಂದ್ರೆ ಇರ್ಲಿಕ್ಕೆ ಪ್ಲೇಸ್ ಅನ್ನ ಮಾಡಿಕೊಡ್ತದೆ. ಯಾವುದು? ಫಂಗೈ. ಅಷ್ಟಲ್ಲದೇನೆ ಫಂಗೈ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ರಿಕ್ವೈರ್ಡ್ ಬೈ ದ ಆಲ್ಗೆ ಫಾರ್ ಫೋಟೋಸಿಂಥಸಿಸ್. ಅಷ್ಟಲ್ಲದೇನೆ ಫಂಗೈ
ನೀರು ಹಾಗೂ ಲವಣಗಳನ್ನ ಹೀರಿ ಅಥವಾ ಹೀರ್ಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಯಾರಿಗೆ? ಆಲ್ಗೆ. ವೈ ಆಲ್ಗೆ ನೀಡ್ ವಾಟರ್ ಅಂಡ್ ಮಿನರಲ್ಸ್? ಫಾರ್ photosynthesis. Like this, both algae and fungi both are getting benefited with each other to form the lichens. ಇದು ಒಂದು ಎಕ್ಸಾಂಪಲ್ ಆದ್ರೆ ಇನ್ನೂ ಒಂದು ಎಕ್ಸಾಂಪಲ್. Some algae are found growing on some animals like sloth bear. Some algae are found growing on some animals like for example sloth bear ಅಂದ್ರೆ ಕರಡಿಗಳಂತಿರಲ್ಲ. ಸೊ ಈ ಆಲ್ಗೆ ಸ್ಲಾತ್ ಬೇರ್ ಮೇಲೆ ಬೆಳೆಯೋದ್ರಲ್ಲಿಂದ ಎರಡಕ್ಕೂ ಏನಾದ್ರೂ ಲಾಭ ಅದನ್ನ? ಎಸ್, ಆಫ್ ಕೋರ್ಸ್. ಆಲ್ಗೆ ಸ್ಲಾತ್ ಬೇರ್ ಮೇಲೆ ಬೆಳೆಯೋದ್ರಲ್ಲಿಂದ ಆಲ್ಗೆ ಗೆಟ್ ದ ಪ್ಲೇಸ್ ಫಾರ್ ಸರ್ವೈವಲ್. ಆಲ್ಗೆಗೆ ಶೆಲ್ಟರ್ ಸಿಗ್ತದೆ ಅಥವಾ ಪ್ಲೇಸ್ ಸಿಗ್ತದೆ. ಅಷ್ಟಲ್ಲದೇನೆ ಬೇರಿನ ಫರ್ ಅಲ್ಲಿ ಅಂದ್ರೆ ಅದರ ಕೂದಲುಗಳಿರ್ತಾವಲ್ಲ ಅದರಲ್ಲಿ ತೇವಾಂಶ ಏನೇ ಹೊಂದಿರ್ತದ ಆ ತೇವಾಂಶದಿಂದ ಬರುವಂತಹ ನೀರು ಆಲ್ಗೆಗೆ ಸೋರ್ಸ್ ಆಫ್ ವಾಟರ್ ಆಗ್ತದೆ. ರಿಮೆಂಬರ್, algae gets the shelter on sloth bear. Also, it absorbs the water present as moisture in the fur of the sloth bear. ಮತ್ತೆ ಸ್ಲಾತ್ ಬೇರಿಗೆ ಏನ್ ಲಾಭ? ಸ್ಲಾತ್ ಬೇರ್ as the algae grows on the back of sloth bear. ಸ್ಲಾತ್ ಬೇರಿನ ಮೈ ಮೇಲೆ ಈ ಆಲ್ಗೆ ಬೆಳೆಯೋದ್ರಿಂದ ಸ್ಲಾತ್ ಬೇರಿನ ಬಣ್ಣದಲ್ಲಿ ಪರಿವರ್ತನೆ ಆಗ್ತದೆ. ಇಟ್ ಚೇಂಜಸ್ ದ ಕಲರ್ ಆಫ್ ಸ್ಲಾತ್ ಬೇರ್. ಆ ಥರ ಆಗೋದ್ರಲ್ಲಿಂದ ಸ್ಲಾತ್ ಬೇರ್ ಕ್ಯಾನ್ ಪ್ರೊಟೆಕ್ಟ್ ಫ್ರಮ್ ದ ಪ್ರಿಡೇಟರ್ಸ್. ಅಂದ್ರೆ ಸ್ಲಾತ್ ಬೇರಿಗೆ ತಿನ್ನೋ ಅಂತಹ ಪ್ರಾಣಿಗಳಿಂದ ತನ್ನಷ್ಟಕ್ಕೆ ತಾನೇ ರಕ್ಷಣೆಯನ್ನ ಪಡೆದುಕೊಳ್ಳುತ್ತದೆ. ಯಾಕಂದ್ರೆ ಮೈ ಮೇಲೆ ಬಣ್ಣವನ್ನ ಹೊಂದಿರೋದ್ರಲ್ಲಿಂದ ಅದಕ್ಕೆ ಅಡಗಲಿಕ್ಕೆ ಸಹಾಯ ಆಗ್ತದೆ. These are the two examples where we can find algae is found growing in association with other organisms. One is lichens, another one is on the sloth bear. This is about its habitat. ಅಂದ್ರೆ ವಾಸಸ್ಥಳ ಎಲ್ಲೆಲ್ಲಿ ಕಂಡು ಬರ್ತದ ಅನ್ನೋದು. Next what we have to study, the body form. ಅಂದ್ರೆ algal body form ಹೆಂಗಿರ್ತದ? How is, what type or how much size they grow and what is the body form they show. Usually algae show variety of body form. Algae show variety of body form. ಬಹಳ ವೈವಿಧ್ಯತೆ ಹೊಂದಿರುವಂತ ಬಾಡಿ ಫಾರ್ಮ್ ಅನ್ನ ನಾವು ಆಲ್ಗೆಗಳಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್, ಕೆಲವೊಂದು ಆಲ್ಗೆಗಳಿದಾವೆ. They are unicellular. There are some algae which are unicellular. ಅಂದ್ರೆ ಕೆಲವೊಂದು ಆಲ್ಗೆಗಳು ಏಕಕೋಶೀಯ ಜೀವಿಗಳಾಗಿರುತ್ತವೆ. Example, you can take Chlamydomonas. Chlamydomonas is an example for unicellular algae. Spelling correct ಆಗಿ ನೋಡ್ಕೊಳ್ರಿ. Chlamydomonas is an example for unicellular algae. Second type of body form you can find colonial. Colonial means unicellular algaeಗಳೇನಿರ್ತಾವ ಅವು ಗ್ರೂಪ್ ಮಾಡ್ಕೊಳ್ತಾವ. They form or they group together to form colony. ಬಹಳಷ್ಟು ಆಲ್ಗೆಗಳು ಗ್ರೂಪ್ ಆಗಿ ಕಾಲನಿಯನ್ನ ಫಾರ್ಮೇಶನ್ ಮಾಡ್ತಾರೆ. ಅದಕ್ಕೆ ನಾವು ಕೊಲೋನಿಯಲ್ ಟೈಪ್ ಆಫ್ ಆಲ್ಗೆ ಅಂತ ಕರಿತೀವಿ, or ಕೊಲೋನಿಯಲ್ ಬಾಡಿ ಫಾರ್ಮ್ ಅಂತ ಕರಿತೀವಿ. ಎಕ್ಸಾಂಪಲ್, Volvox, Volvox. Volvox is an algae which is an example for colonial form of algae. ಮೂರನೇದು ಯಾವುದು? ಫಿಲಾಮೆಂಟಸ್ ಆಲ್ಗಲ್ ಫಾರ್ಮ್. ಫಿಲಾಮೆಂಟಸ್ ಅಂದ್ರೆ ಏನು? ಫಿಲಾಮೆಂಟಸ್ ಅಂದ್ರೆ ಒನ್ ಆಲ್ಗಲ್ ಸೆಲ್, ಒಂದು ಆಲ್ಗೆ ಸೆಲ್ಗೆ ಮತ್ತೊಂದು ಸೆಲ್, ಇನ್ನೊಂದು ಸೆಲ್, ಮತ್ತೊಂದು ಸೆಲ್, ಇನ್ನೊಂದು ಸೆಲ್, ಲೈಕ್ ದಿಸ್ ದ ಚೈನ್ ಆಫ್ ಸೆಲ್ಸ್
Chain of algal cells form the filamentous algae. Filamentous algae ಅಂದ್ರೆ ಏನು? The chain of cells is called filamentous body form. Example ಯಾವ್ದು ತಗೋಬಹುದು? You can take Ulothrix and Spirogyra. Ulothrix and Spirogyra are an example for algae which forms filamentous body form. ಇನ್ನು ಕೆಲವೊಂದು ಆಲ್ಗೆಗಳವ which forms massive body form. Massive ಅಂದ್ರೆ ಏನು? ದೈತ್ಯಾಕಾರದ ಆಲ್ಗೆಗಳು. ದೈತ್ಯ ಬಾಡಿ ಫಾರ್ಮ್ ಅನ್ನ ಹೊಂದಿರುವಂತಹ ಆಲ್ಗೆಗಳು ಸಹಿತ ನಾವು ನೋಡಬಹುದು. ಮ್ಯಾಸಿವ್ ಬಾಡಿ ಫಾರ್ಮ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಸೊ ಮ್ಯಾಸಿವ್ ಬಾಡಿ ಫಾರ್ಮ್ ಗೆ ಎಕ್ಸಾಂಪಲ್ ಯಾವ್ದಪ್ಪ? ಮರೈನ್ ಕೆಲ್ಪ್ಸ್. ಮರೈನ್ ಕೆಲ್ಪ್ಸ್, KELPS. Marine kelps are an example for massive body form. ದೈತ್ಯ ಆಕಾರದ ದೇಹವನ್ನ ಹೊಂದಿರುವಂತಹ ಆಲ್ಗೆಗಳಲ್ಲಿ ಮರೈನ್ ಕೆಲ್ಪ್ಸ್ ಗಳನ್ನ ನೀವು ಉದಾಹರಣೆಯಾಗಿ ತಗೋಬಹುದು. ಈ ಕೆಲ್ಪ್ಸ್ ಗಳಂದ್ರೆ ಬ್ರೌನ್ ಆಲ್ಗೆ, ಕಂದು ಶೈವಲಗಳು ಅಂತ ಓದ್ತಿರಲ್ಲ ನೀವು. ಸೊ ದೀಸ್ ಕೆಲ್ಪ್ಸ್ ಆರ್ ಬ್ರೌನ್ ಆಲ್ಗೆ. This is all about different body form. ವೈವಿಧ್ಯತೆ ಉಳ್ಳ ಬಾಡಿ ಫಾರ್ಮ್ ಗೆ ನಾವು ನೋಡಿದ್ವಿ. ಮೊದಲನೇದು ಯುನಿಸೆಲ್ಯುಲಾರ್, ಎರಡನೇದು ಕೊಲೋನಿಯಲ್, ಮೂರನೇದು ಫಿಲಾಮೆಂಟಸ್, ಅದೇ ರೀತಿ ನಾಲ್ಕನೇದು ಮ್ಯಾಸಿವ್ ಬಾಡಿ ಫಾರ್ಮಿಂಗ್ ಆಲ್ಗೆ. ಆಲ್ಸೋ ವಿ ಹ್ಯಾವ್ ಸೀನ್ ವಿತ್ ಆಲ್ ದ ಎಕ್ಸಾಂಪಲ್ಸ್. ಸ್ಪೆಲ್ಲಿಂಗ್ಸ್ ಕರೆಕ್ಟ್ ಆಗಿ ಬರ್ಕೋಬೇಕು ವಿದೌಟ್ ಡೂಯಿಂಗ್ ಎನಿ ಮಿಸ್ಟೇಕ್ಸ್. ಈ ತರ ಬಾಡಿ ಫಾರ್ಮ್ ಆದ್ರೆ ನೆಕ್ಸ್ಟ್ ಆಲ್ಗೆಗಳಲ್ಲಿ ಸಂತಾನೋತ್ಪತ್ತಿ ಯಾವ ರೀತಿ ಆಗ್ತದ? ಹೌ ಡು ಆಲ್ಗೆ ರೀಪ್ರೊಡ್ಯೂಸ್? ಆಲ್ಗೆಗಳಲ್ಲಿ ಸಂತಾನೋತ್ಪತ್ತಿ ಆಗೋ ವಿಧಗಳು ಎಷ್ಟು? ಆಲ್ಗೆ ರೀಪ್ರೊಡ್ಯೂಸ್ ಇನ್ 3 ways. ಆಲ್ಗೆಗಳಲ್ಲಿ 3 ಬಗೆಯ ಸಂತಾನೋತ್ಪತ್ತಿಯ ಕ್ರಿಯೆಗಳಾಗ್ತವೆ. ಅದರಲ್ಲಿ ಮೊದಲನೇದು ಬಂದು ವೆಜಿಟೇಟಿವ್ ಮೆಥಡ್. ಮೊದಲನೇದು ವೆಜಿಟೇಟಿವ್ ಮೆಥಡ್, ಎರಡನೇದು ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯ ಕ್ರಿಯೆ, ಮೂರನೇದು ಸೆಕ್ಷುವಲ್ ರೀಪ್ರೊಡಕ್ಷನ್ ಲೈಂಗಿಕ ಸಂತಾನೋತ್ಪತ್ತಿ. ಲೈಕ್ ದಿಸ್ ಆಲ್ಗೆ ರೀಪ್ರೊಡ್ಯೂಸ್ ಇನ್ 3 ways or 3 methods. ಆಲ್ಗೆಗಳಲ್ಲಿ ಸಂತಾನೋತ್ಪತ್ತಿಯ 3 ವಿಧಗಳು. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ವೆಜಿಟೇಟಿವ್ ಮೆಥಡ್. ವೆಜಿಟೇಟಿವ್ ಮೆಥಡ್ ಇಂದ ಆಲ್ಗೆಗಳಲ್ಲಿ ರೀಪ್ರೊಡಕ್ಷನ್ ಹೆಂಗಾಗ್ತದೆ? ಹೌ ಡು ಆಲ್ಗೆ ರೀಪ್ರೊಡ್ಯೂಸ್ ಬೈ ವೆಜಿಟೇಟಿವ್ ಮೆಥಡ್? ವೆಜಿಟೇಟಿವ್ ಮೆಥಡ್ ಅಲ್ಲಿ ತುಂಡರಿಕೆ ನೋಡಬಹುದು, ಅಂದ್ರೆ ಫ್ರಾಗ್ಮೆಂಟೇಶನ್. ಫ್ರಾಗ್ಮೆಂಟೇಶನ್ ಏನಾಗ್ತದ? ಬಾಡಿ ಆಫ್ ದ ಆಲ್ಗೆ, ಅಕಸ್ಮಾತ್ ಆಲ್ಗಲ್ ಬಾಡಿ ತಗೊಂಡ್ರೆ ದಟ್ ವಿಲ್ ಸ್ಪ್ಲಿಟ್ ಆರ್ ಬ್ರೇಕ್ಸ್ ಅಥವಾ ತುಂಡರಿಸ್ತದೆ ಇಂಟು 2 or more than 2 fragments or pieces. ಬಾಡಿ ಆಫ್ ದ ಆಲ್ಗೆ ಸ್ಪ್ಲಿಟ್ ಆಗಿ ಬ್ರೇಕ್ ಆಗಿ 2 ಅಥವಾ 2ಕ್ಕಿಂತ ಜಾಸ್ತಿ ಫ್ರಾಗ್ಮೆಂಟ್ಸ್ ಗಳಾಗ್ತವ. ಆಮೇಲೆ ಈಚ್ ಫ್ರಾಗ್ಮೆಂಟ್ ಅಂದ್ರೆ ಒಂದೊಂದು ತುಂಡಾಗಿರೋ ಭಾಗನೂ ಸಹಿತ ಒಂದೊಂದು ಆಲ್ಗಲ್ ಬಾಡಿಯಾಗಿ ಪರಿವರ್ತನೆ ಆಗ್ತದ ಅಥವಾ ಡೆವಲಪ್ ಆಗ್ತವ. ರಿಮೆಂಬರ್, ಫ್ರಾಗ್ಮೆಂಟೇಶನ್ ಅಲ್ಲಿ ಬಾಡಿ ಆಫ್ ದ ಆಲ್ಗೆ 2 ಅಥವಾ 2ಕ್ಕಿಂತ ಜಾಸ್ತಿ ಫ್ರಾಗ್ಮೆಂಟ್ಗಳಾಗಿ ಒಂದೊಂದು ಫ್ರಾಗ್ಮೆಂಟ್ ಸಹಿತ ಒಂದು ಕಂಪ್ಲೀಟ್ ಆಲ್ಗಲ್ ಬಾಡಿ ಅಥವಾ ಥ್ಯಾಲಸ್ ಅಥವಾ ಪ್ಲಾಂಟ್ ಬಾಡಿಯಾಗಿ ಡೆವಲಪ್ಮೆಂಟ್ ಅನ್ನ ಹೊಂದುತ್ತವೆ. ಇದಕ್ಕೆ ನಾವೇನಂತೀವಿ? ಫ್ರಾಗ್ಮೆಂಟೇಶನ್. ವಾಟ್ ಹ್ಯಾಪನ್ಸ್ ಇನ್ ಫ್ರಾಗ್ಮೆಂಟೇಶನ್? ದ ಆಲ್ಗಲ್ ಬಾಡಿ ಸ್ಪ್ಲಿಟ್ಸ್ or breaks into 2 or more than 2 fragments, and each fragment can grow into new plant body, new thallus or new algal body. This is about vegetative method.
ಸೆಕೆಂಡ್ ಮೆಥಡ್ ಯಾವುದು? ಅಸೆಕ್ಷುವಲ್ ರೀಪ್ರೊಡಕ್ಷನ್, ಅಲೈಂಗಿಕ ಸಂತಾನೋತ್ಪತ್ತಿಯ ಕ್ರಿಯೆ. Asexual reproduction takes place by producing asexual spores. Asexual spores ಉತ್ಪತ್ತಿ ಮಾಡೋದ್ರ ಮುಖಾಂತರ asexual reproduction ಆಗ್ತದೆ. asexual spores ನಲ್ಲೂ ಸಹಿತ ವೈವಿಧ್ಯತೆ ಅಥವಾ ವೆರೈಟೀಸ್ ನೀವು ನೋಡಬಹುದು. ಬಟ್ ಕಾಮನ್ ಟೈಪ್ ಆಫ್ asexual spore ಇನ್ ಆಲ್ಗೆ, ಆಲ್ಗೆಗಳಲ್ಲಿ ಕಾಮನ್ ಟೈಪ್ ಆಫ್ ಅಸೆಕ್ಷುವಲ್ ಸ್ಪೋರ್ ಯಾವುದು ಅಂದ್ರೆ ದೇ ಆರ್ ಝೂಸ್ಪೋರ್ಸ್. ದೇ ಆರ್ ಝೂಸ್ಪೋರ್ಸ್. ಝೂಸ್ಪೋರ್ಸ್ ಆರ್ ಕಾಮನ್ ಟೈಪ್ ಆಫ್ ಅಸೆಕ್ಷುವಲ್ ಸ್ಪೋರ್ಸ್. ವಾಟ್ ಆರ್ ಝೂಸ್ಪೋರ್ಸ್? ಝೂಸ್ಪೋರ್ಸ್ಗಳಂದ್ರೆ ಏನು? ಝೂಸ್ಪೋರ್ಸ್ ಆರ್ ಯೂನಿಸೆಲ್ಯುಲಾರ್. ನೋಡ್ರಿ, ಝೂಸ್ಪೋರ್ಸ್ ಆರ್ ಯೂನಿಸೆಲ್ಯುಲಾರ್ ಅಂದ್ರೆ ಏಕಕೋಶೀಯಗಳಾಗಿರ್ತವೆ. ಮೊದಲನೇದು. ಎರಡನೇದು ಮೈಕ್ರೋಸ್ಕೋಪಿಕ್ ಅಂದ್ರೆ ಸೂಕ್ಷ್ಮದರ್ಶಕದಿಂದ ಮಾತ್ರ ನಾವು ಅವಕ್ಕ ನೋಡಬಹುದು. ದೇ ಕ್ಯಾನ್ ಬಿ ಸೀನ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್, ಹೆನ್ಸ್ ಮೈಕ್ರೋಸ್ಕೋಪಿಕ್. ಫ್ಲಾಜಿಲೇಟೆಡ್. ಫ್ಲಾಜಿಲೇಟೆಡ್ ಅಂದ್ರೆ ಫ್ಲಾಜಿಲ್ಲಾವನ್ನ ಹೊಂದಿದ್ದು. ದೇ ಆರ್ ಮೊಟೈಲ್. ಮೊಟೈಲ್ ಅಂದ್ರೆ ಚಲಿಸಬಲ್ಲವು. ಫ್ಲಾಜಿಲ್ಲಾ ಹೊಂದಿರೋದ್ರಿಂದ ದೇ ಆರ್ ಮೊಟೈಲ್ ಅಂದ್ರೆ ಚಲಿಸಬಲ್ಲವು. ದೀಸ್ ಆರ್ ಝೂಸ್ಪೋರ್ಸ್. ಏನು ವಿಶೇಷತೆ ಈ ಝೂಸ್ಪೋರ್ಸ್ಗಳದ್ದು? ಅವು ರಿಲೀಸ್ ಆಗಿದ್ಮೇಲೆ ಯಾವಾಗ ಅವು ಜರ್ಮಿನೇಷನ್ ಆಗ್ತವೋ, ಜರ್ಮಿನೇಷನ್ ಮೀನ್ಸ್ ಮೊಳಕೆ ಒಡೆಯುವುದು. ಯಾವಾಗ ಈ ಝೂಸ್ಪೋರ್ಸ್ಗಳು ಮೊಳಕೆ ಒಡಿತವೋ ಆವಾಗ ಹೊಸ ಆಲ್ಗಲ್ ಬಾಡಿ ಅಥವಾ ಪ್ಲಾಂಟ್ ಬಾಡಿಯಾಗಿ ಡೆವಲಪ್ ಹೊಂದುತ್ತವ. ಝೂಸ್ಪೋರ್ಸ್ ಆರ್ ಯೂನಿಸೆಲ್ಯುಲಾರ್, ಮೈಕ್ರೋಸ್ಕೋಪಿಕ್, ಫ್ಲಾಜಿಲೇಟೆಡ್ asexual spores. And on germination they give rise to new plant body. On germination they give rise to new plant body. This is about asexual reproduction. Coming to the sexual reproduction, ಲೈಂಗಿಕ ಸಂತಾನೋತ್ಪತ್ತಿಯ ಕ್ರಿಯೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಹೆಂಗಾಗ್ತದ? by the fusion of gametes. By the fusion of gametes. Gametes fusion ಆಗೋದ್ರಿಂದ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗ್ತದ, ನಿಜ. ಆದ್ರೆ ಯಾವ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಅಂದ್ರೆ ಯಾವ ರೀತಿಯಾಗಿರುವ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗ್ತವೆ, ಮೀನ್ಸ್ ವೆದರ್ ದೇ ಆರ್ ಸಿಮಿಲರ್ ಆರ್ ಡಿಸ್ಸಿಮಿಲರ್ ಅಂದ್ರೆ ಎರಡು ಫ್ಯೂಸ್ ಆಗ್ತಿರುವಂತಹ ಗ್ಯಾಮೆಟ್ಸ್ಗಳು ಒಂದೇ ರೀತಿಯಾಗಿದವೋ ಅಥವಾ ಬೇರೆ ರೀತಿಗಳಾಗಿದವೋ ಅನ್ನೋ ಬೇಸಿಸ್ ಮೇಲೆ ದೇರ್ ಆರ್ 3 ಟೈಪ್ಸ್ ಆಫ್ gametic fusion. There are 3 types of gametic fusion. Which are those 3 types of gametic fusion? The 3 types of gametic fusions are, first one is isogamous. ಎರಡನೇದು aneisogamous. ಅದೇ ರೀತಿ ಮೂರನೇದು oogamous. Remember, depending on the fusion or type of fusion of gametes, there are 3 types of gametic fusions in the algae: isogamous, aneisogamous and oogamous. ಮೊದಲನೇದು isogamous. What is isogamous? The fusion of 2 gametes which are similar in their size is called isogamous. ಅಂದ್ರೆ ಎರಡು ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗ್ಲಿರುತ್ತೆ, ಆದ್ರೆ
ಎರಡು ಗ್ಯಾಮೆಟ್ಸ್ಗಳು ತಮ್ಮ ಸೈಜ್ ಅಲ್ಲಿ ಒಂದೇ ರೀತಿಯವು ಆಗಿರ್ತವ. ಅಂಥ ಗ್ಯಾಮೆಟಿಕ್ ಫ್ಯೂಷನ್ಗೆ ನಾವು ಐಸೋಗ್ಯಾಮಸ್ ಅಂತ ಕರಿತೀವಿ. ವಾಟ್ ಈಸ್ ಐಸೋಗ್ಯಾಮಸ್? ದ ಫ್ಯೂಷನ್ ಆಫ್ two similar gametes is called isogamous. The fusion of two similar gametes is called isogamous, or the fusion of two gametes which are similar in their size is called isogamous. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತದೆ. ಎರಡು ಗ್ಯಾಮೆಟ್ಸ್ಗಳು ಸಿಮಿಲರ್ ಇನ್ ದೇರ್ ಸೈಜ್ ಓಕೆ, ಆದ್ರೆ ಎರಡು ಮೊಟೈಲ್ ಅದಾವ ಅಥವಾ ಎರಡು ನಾನ್ ಮೊಟೈಲ್ಗಳದಾವ ಅನ್ನೋ ಬೇಸಿಸ್ ಮೇಲೆ ನಾವು ಎರಡೆರಡು ಎಕ್ಸಾಂಪಲ್ಸ್ ಗಳನ್ನ ತಗೊಂತೀವಿ. ಎದಕ್ಕ? ಐಸೋಗ್ಯಾಮಸ್. ಫಾರ್ ಐಸೋಗ್ಯಾಮಸ್ ವಿ ಕ್ಯಾನ್ ಗಿವ್ ಟೂ ಎಕ್ಸಾಂಪಲ್ಸ್ ವೆದರ್ ದೇ ಆರ್ ಮೊಟೈಲ್ ಆರ್ ನಾನ್ ಮೊಟೈಲ್. ಮೊಟೈಲ್ ಇದ್ರೆ ಫ್ಲಾಜಿಲ್ಲಾ ಒಂದಿರ್ತವ, ಮೊಟೈಲ್ ಇಲ್ಲ ಅಂದ್ರೆ ಫ್ಲಾಜಿಲ್ಲಾ ಇರಂಗಿಲ್ಲ. ಮೊಟೈಲ್ ಐಸೋಗ್ಯಾಮಸ್, ಮೊಟೈಲ್ ಆಗಿರ್ತಾವ ಎರಡು ಗ್ಯಾಮೆಟ್ಸ್ಗಳು, ಪ್ಲಸ್ ಎರಡು ಗ್ಯಾಮೆಟ್ಸ್ಗಳು ಸಿಮಿಲರ್ ಇನ್ ಸೈಜ್ ಇರ್ತಾವ. ಮೊಟೈಲ್ ಐಸೋಗ್ಯಾಮಸ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಕ್ಲೆಮಿಡೋಮೊನಾಸ್. Chlamydomonas is an example for motile isogamous. ಅದೇ ರೀತಿ ಸಿಮಿಲರ್ ಗ್ಯಾಮೆಟ್ಸ್ ಗಳಾಗಿರ್ತವ, ಬಟ್ ನಾನ್ ಮೊಟೈಲ್ ಗ್ಯಾಮೆಟ್ಸ್ ಗಳು ಇರ್ತವ. ಮೀನ್ಸ್ ನಾನ್ ಮೊಟೈಲ್ ಐಸೋಗ್ಯಾಮಸ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಸ್ಪೈರೋಗೈರಾ. I repeat again, motile isogamous example Chlamydomonas, non-motile isogamous example Spirogyra. ಎರಡು ಐಸೋಗ್ಯಾಮಸ್ ಗೆ ಎಕ್ಸಾಂಪಲ್ ಅದಾವ, ಬಟ್ ಸ್ಪೈರೋಗೈರಾ ಗ್ಯಾಮೆಟ್ಸ್ ಗಳು ನಾನ್ ಮೊಟೈಲ್ ಅದಾವ, ಕ್ಲೆಮಿಡೋಮೊನಾಸ್ ಎರಡು ಗ್ಯಾಮೆಟ್ಸ್ ಗಳು ಮೊಟೈಲ್ ಅದಾವ. This is about isogamous with example. Second type of gametic fusion is anisogamous. What is anisogamous? The fusion of two gametes which are dissimilar in their size. The fusion of two gametes which are dissimilar in their size is called anisogamous. ಎರಡು ಬೇರೆ ಬೇರೆ ಸೈಜ್ ಅನ್ನ ಹೊಂದಿರುವಂತ ಗ್ಯಾಮೆಟ್ಸ್ ಗಳ ಫ್ಯೂಷನ್ ಆದ್ರೆ ಅದಕ್ಕೆ ನಾವು ಆನ್ಐಸೋಗ್ಯಾಮಸ್ ಅಂತ ಕರಿತೀವಿ. ದ ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್ ವಿಚ್ ಆರ್ ಡಿಸ್ಸಿಮಿಲರ್ ಇನ್ ದೇರ್ ಸೈಜ್ ಈಸ್ ಕಾಲ್ಡ್ ಆನ್ಐಸೋಗ್ಯಾಮಸ್. Example, you can take some species of Chlamydomonas. ಕ್ಲೆಮಿಡೋಮೊನಾಸಿನ ಕೆಲವೊಂದು ಸ್ಪೀಶೀಸ್ ಗಳನ್ನ ನೀವು ಆನ್ಐಸೋಗ್ಯಾಮಸ್ ಗೆ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಬಹುದು. ಮೂವಿಂಗ್ ಆನ್ ವಿತ್ ದ ಥರ್ಡ್ ಟೈಪ್ ಆಫ್ ಗ್ಯಾಮೆಟಿಕ್ ಫ್ಯೂಷನ್. ದ ಥರ್ಡ್ ಟೈಪ್ ಆಫ್ ಗ್ಯಾಮೆಟಿಕ್ ಫ್ಯೂಷನ್ ಈಸ್ oogamous. ವಾಟ್ ಈಸ್ oogamous? oogamous ಅಂದ್ರೆ ಲಿಸನ್ ಕೇರ್ಫುಲಿ, ದ ಫ್ಯೂಷನ್ ಆಫ್ ಲಾರ್ಜ್ ಅಂದ್ರೆ ದೊಡ್ಡದಾಗಿರುವ, ನಾನ್ ಮೊಟೈಲ್ ಅಂದ್ರೆ ಚಲಿಸದೇ ಇರುವ ಲಾರ್ಜ್ ನಾನ್ ಮೊಟೈಲ್ ಫೀಮೇಲ್ ಗ್ಯಾಮೆಟ್ ಫ್ಯೂಸಿಂಗ್ ವಿತ್ ಸ್ಮಾಲ್ ಮೊಟೈಲ್ ಮೇಲ್ ಗ್ಯಾಮೆಟ್ ಈಸ್ ಕಾಲ್ಡ್ oogamous. What is oogamous? The fusion of one large non-motile female gamete with small motile male gamete is called oogamous. Examples for oogamous. oogamous ಗೆ ಉದಾಹರಣೆ ತಗೊಂಡ್ರೆ you can take volvox and fucus. Volvox and fucus are the two examples for oogamous. ಈ ರೀತಿ ಸೆಕ್ಸುವಲ್ ರೀಪ್ರೊಡಕ್ಷನ್ ನಲ್ಲಿ
ಗ್ಯಾಮೆಟ್ಗಳ ಫ್ಯೂಷನ್ ಆಗೋದ್ರ ಮುಖಾಂತರ 3 ಟೈಪ್ಸ್ ಆಫ್ ಗ್ಯಾಮೆಟಿಕ್ ಫ್ಯೂಷನ್ ಅನ್ನ ನಾವು ನೋಡಬಹುದು. ಮೊದಲನೇದ್ದು ಐಸೋಗ್ಯಾಮಸ್, ಆನೈಸೋಗ್ಯಾಮಸ್, oogamous. ಐಸೋಗ್ಯಾಮಸ್ಗೆ ಎಕ್ಸಾಂಪಲ್ ಕ್ಲೆಮಿಡೋಮೊನಾಸ್, ಸ್ಪೈರೋಗೈರಾ. ಆನೈಸೋಗ್ಯಾಮಸ್ಗೆ ಎಕ್ಸಾಂಪಲ್ ಸಮ್ ಸ್ಪೀಶೀಸ್ ಆಫ್ ಕ್ಲೆಮಿಡೋಮೊನಾಸ್. oogamous you can take the example of volvox and fucus. This is all about some general characteristics of the algae. ಆಲ್ಗೆಯ ಕೆಲವೊಂದು ಮುಖ್ಯವಾದ ಗುಣಲಕ್ಷಣಗಳು. ಇನ್ನು ಮುಂದೆ ನಾವು ಕ್ಲಾಸಸ್ ಆಫ್ ಆಲ್ಗೆಗಳನ್ನು ಓದಬೇಕು. ಮತ್ತೆ ಆಲ್ಗೆಗಳಲ್ಲಿ ಎಷ್ಟು ವರ್ಗಗಳು ಬರ್ತವ ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕು. ಯಾವುದೇ ಒಂದು ವರ್ಗೀಕರಣ ಮಾಡಬೇಕು ಅಂದ್ರೆ ಒಂದು ಆಧಾರವನ್ನು ತೆಗೆದುಕೊಳ್ತೀವಿ. ವಿ ನೀಡ್ ಒನ್ ಬೇಸ್ ಫಾರ್ ಕ್ಲಾಸಿಫಿಕೇಶನ್. ವರ್ಗೀಕರಣಕ್ಕೆ ನಾವು ಆಧಾರವನ್ನು ತೆಗೆದುಕೊಳ್ತೀವಿ. ಆಲ್ಗೆ ವರ್ಗೀಕರಣಕ್ಕೆ ಯಾವ ಆಧಾರವನ್ನು ತಗೋತೀವಿ? ಟು ಕ್ಲಾಸಿಫೈ ದ ಆಲ್ಗೆ, ವಾಟ್ ಈಸ್ ದ ಬೇಸ್? Algae is classified into 3 classes. Algae ಮುಂದೆ 3 ವರ್ಗಗಳಾಗಿ ನಾವು ವಿಭಜನೆ ಮಾಡ್ತೀವಿ. Depending on the type of pigments they have. ಯಾವ ಆಧಾರದ ಮೇಲೆ ಅಂದ್ರೆ ಅವು ಯಾವ ರೀತಿಯ ವರ್ಣಕವನ್ನ ಹೊಂದಿರ್ತವೆ ಅನ್ನೋ ಆಧಾರದ ಮೇಲೆ ನಾವು ಆಲ್ಗೆಗಳನ್ನ 3 ವರ್ಗಗಳಾಗಿ ವರ್ಗೀಕರಣ ಮಾಡ್ತೀವಿ. ಆಲ್ಗೆ ಆರ್ ಕ್ಲಾಸಿಫೈಡ್ ಇಂಟು 3 classes ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಪಿಗ್ಮೆಂಟ್ಸ್ ದೇ have. They are, first one is Chlorophyceae. Spellings correct ಆಗಿ ನೋಡ್ಕೊಳ್ಬೇಕು. Chlorophyceae, Phaeophyceae ಹಾಗೂ Rhodophyceae. Algae have totally how many classes? 3 classes. Chlorophyceae, Phaeophyceae, the other one is Rhodophyceae. Like this, algae is classified into 3 classes depending on the type of pigments they have. This is all about today's class. ಮುಂದಿನ ವಿಡಿಯೋನಲ್ಲಿ ನಾವು ಆಲ್ಗೆಯಲ್ಲಿ ಬರುವಂತಹ 3 ವರ್ಗಗಳ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಅಥವಾ ಗುಣಲಕ್ಷಣಗಳನ್ನು ನಾವು ಓದ್ತೀವಿ. along with examples, ಉದಾಹರಣೆಗಳನ್ನು ತೆಗೆದುಕೊಳ್ಳಿ.